ಲಾಸ್ ನಿನಗೆ ಮಾತ್ರ ಅಲ್ಲ, ನಮ್ಮನ್ನು ನಾವು ಕೊಲ್ತಾ ಹೋದ್ರೆ ಎಲ್ರಿಗೂ ಕೂಡ ಲಾಸ್ ಆಗುತ್ತೆ. ಯಾರು ಉಳಿಯೋಲ್ಲ ಅಷ್ಟೇ. ನಾನು ನಿನ್ನೆ ನಂಬಲ್ಲ. ಮಗನೇ ಮಾರ್ಕೋ, ನಿನ್ನ ಕೈಲಾಗಿಲ್ಲ ಅಂದರೆ ಆ ಕೆಲಸನ ನಾನೇ ಮಾಡ್ತೀನಿ. ಆ ಕೆಪಾಸಿಟಿ ನನಗಿದೆ. ಅಬ್ರಾಮ್ ಸಾಕು. ಮಾರ್ಕೋ ಇಲ್ಲಿಗೆ ಬಂದಿರೋದು ಮಾತಾಡ್ತಿರೋದು ನಾನು ಕರೆದಿದ್ದಕ್ಕೆ. ಡೇವಿ ಚೆನ್ನಾಗಿ ರೆಸ್ಪೆಕ್ಟ್ ಕೊಟ್ಟೇನು ಬಂದಿಲ್ಲ. ಬಿಸ್ನೆಸ್ನ ದೊಡ್ಡದು ಮಾಡ್ಕೊಳ್ಳೋದಕ್ಕೆ ಜಾರ್ಜ್ನ ಸಾಯಿಸೋ ಉದ್ದೇಶ ಈ ಡೇವಿಸ್ಗಿಲ್ಲ. ನಿಮ್ಮಪ್ಪ ಮಾರ್ಕೋ ಸೀನಿಯರ್ನ ಕೊಲೆ ಮಾಡಿದವನು ಒಬ್ಬ ಮಂಗಳೂರವನು. ಅವನ ಗುಂಡಿಗೆಗೆ ಗುಂಡಿಟ್ಟಿ ಸೀಳೋಕೆ ಆ ಜಾರ್ಜ್ ನನ್ನ ಸಹಾಯ ಕೇಳ್ಕೊಂಬಂದ. ಯುದ್ಧ ಶುರು ಆಗ್ತಿದ್ದಾಗೆ ಕೈನ ಹೀಗೆ ಎತ್ಬಿಡ್ತಿದ್ದ. ಇನ್ನೇನ್ ಶುರು ಅನ್ನೋ ಅಷ್ಟರಲ್ಲಿ ಎಲ್ಲ ಮುಗ್ದಿರ್ತಿತ್ತು. ಕೈ ಇಳಿಸಿ ನಗ್ತಿದ್ದ. ಅದು ಯಾರು? ಏನಕ್ಕೆ? ಅದನ್ನೇ ನಾವು ಕಂಡು ಹಿಡಿಬೇಕಾಗಿರೋದು. ಜಾರ್ಜ್ನ ಕೊಂದಿದ್ದು ಯಾರು ಅಂತ ನಾವು ಕಂಡು ಹಿಡಿಬೇಕು. Somebody is trying to be more evil than us. ನಾನು ಬರಲ್ಲ. ಸರಿ. ಬುದ್ಧಿವಂತಿಕೆನ ಇವಾಗ ಉಪಯೋಗಿಸಿ. ಮಾರ್ಕೋನ ಸಾಯಿಸಿದ್ರೆ ಎಲ್ಲ ಮುಗ್ದೋಗಲ್ಲ. ನಿನಗೆಷ್ಟು ಕೂಲಿ? ಇದು ನನ್ನ ಕೂಲಿ ಬಗ್ಗೆ ಮಾತಾಡೋ ಸಮಯ ಅಲ್ಲ. ನಾನು ಹೇಳೋದನ್ನ ಸ್ವಲ್ಪ ಆಲೋಚನೆ ಮಾಡಿ ನೋಡಿ. ನನಗೆ ನೀವಿಬ್ಬರು ಬೇಕು. ಹಾಗಂತ ನಿಮ್ಮ ಮಗನ್ನ ಕೊಂದವನ ಸುಮ್ಮನೆ ಬಿಡಿ ಅಂತ ಹೇಳ್ತಿಲ್ಲ. ನಾವಿವಾಗಿರೋ ಪರಿಸ್ಥಿತಿಗೆ ಕಾರಣ ಆದರೂ ಯಾರು? ದೇವಿ ಚಾಯನ್ ನಡು ರೋಡಲ್ಲೇ 3 ಜನನ್ನ ಕೊಂದಿದ್ದ. ಯಾರು ಸಾಕ್ಷಿ ಹೇಳಲ್ಲ ಅಂತ ಅವನು ಅನ್ಕೊಂಡಿದ್ದ. ಆದ್ರೆ ಅವನ ಅನಿಸಿಕೆ ಸುಳ್ಳಾಗಿತ್ತು. ಪಾಲಾಲಿದ್ದ ಜಾನಿ ಅನ್ನೋನು ಸಾಕ್ಷಿ ಹೇಳ್ಬಿಟ್ಟ. ಇವನು ಅದಕ್ಕೆ ಕೇರೆ ಮಾಡಲಿಲ್ಲ. ಅವನು ಈ ಕೇಸ್ನ ಸುಪ್ರೀಂ ಕೋರ್ಟ್ಗೆ ತಗೊಂಡು ಹೋದ. ಇವನು ಸಿಕ್ಕಾಕೊಂಡ. ಜೀವಾವಧಿ ಶಿಕ್ಷೆ ಅನುಭವಿಸ್ತಾ ಇದ್ದಾನೆ. ಮಾನಸಿಕ ಕಾಯಿಲೆಗೆ ಚಿಕಿತ್ಸೆ ತಗೋಬೇಕು ಅಂತ ಆರೋಗ್ಯಧಾಮದಲ್ಲಿದ್ದಾನೆ. ಅಲ್ಲಿ ಕೂತ್ಕೊಂಡು ಆಳ್ತಾ ಇದ್ದಾನೆ. ಈಗ ಸತ್ತೋಗಿರೋನು ಅವನ ದೊಡ್ಡ ಮಗ ಅಬ್ರಹಾಂ ಅಂತ. ಒಳ್ಳೆಯವ್ರನ್ನ ಬೇಗ ದೇವ್ರು ಕರ್ಕೊಂಡ್ಬಿಡ್ತಾನೆ ಅನ್ನೋದು ಸತ್ಯ ಅಲ್ವಾ? ಅದನ್ನ ನಂಬ್ಕೊಂಡು ಹೇಳೋದಾದ್ರೆ ಈ ಭೂಮಿಲಿ ಕೊನೆಗೆ ಸಾಯ್ಬೇಕಾದವನು ಇವಾಗ ಸತ್ತಿದ್ದಾನೆ. ವಿಲಿಯಂ, ಹಾರ್ಟ್ಫೆಲ್ಟ್ ಕಂಡೋಲೆನ್ಸ್ ಟು ಯು. ಮಾಡಿದ್ದು ಮಾರ್ಕೋ ತಾನೆ? ಅಲ್ಲ, ಈಜಾ ಅಲ್ವಾ? ಈಗ ಲೀಸಾ, ನಿಮ್ ಬಗ್ಗೆ ತುಂಬಾನೇ ಕೇಳಿದ್ದೀನಿ. ಆಟ ಚೆನ್ನಾಗಿ ನಡೀತಿದೆ ಅಂದ್ರೆ ಆಟಗಾರರಿಗೆ ಪ್ರೋತ್ಸಾಹ ಕೊಡಬೇಕು.
ನೀವು ನಿಮ್ಮ ಕಾನೂನನ್ನು ಫೋರ್ಸ್ ಮಾಡ್ತಿಲ್ಲ ತಾನೇ? ನಡೆದಿದ್ದೆಲ್ಲ ನೋಡ್ಕೊಂಡಿರೋದಕ್ಕೆ ನಾನು ಹಳೆ ಪೊಲೀಸ್ ಅಲ್ಲ. ವಿ ಡೋಂಟ್ ನೀಡ್ ಎ ರೆಫ್ರಿ ಹಿಯರ್. ಮೂವ್. ಅವನು ಮಳೆ ಸಮಯದಲ್ಲಿ ಬಂದಿದ್ದು. ಅವನ ಕತ್ತಲ್ಲಿ ಒಂದು ಚೈನ್ ಇತ್ತು. ಸೈಂಟ್ ಮಿಕೇಲ್ ಹಾಕಿದ್ದು ಒಂದು ಚೈನ್ ಹಾಕಿದ್ದ. I need a list of doctors from all the hospitals in the city, especially a person who wasn't on duty on last Monday afternoon. A man who predominantly uses his left hand than his right. A born left-hander, a lefty. ನಾ ಅರ್ಧ ಮತ್ತೆ ಶಕುನಿ ಕಾಂಬಿನೇಷನ್ ಈ ಪ್ಯಾಟ್ರಿಕ್. ಅವನೊಂದು ಆಪರೇಷನ್ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾನೆ. ನಿಮ್ಮ ಹತ್ರ ಗನ್ ಇದೆ ತಾನೆ? ಸರ್, ಹೀಗೆಲ್ಲ ಫಾಲೋ ಮಾಡೋದು ನನಗಿಷ್ಟ ಆಗ್ತಿಲ್ಲ. ನೆಕ್ಸ್ಟ್ ಲೈನಲ್ಲಿರೋ ತಲೆ ಯಾವುದು ಗೊತ್ತಾ? ಫ್ರಾನ್ಸ್ ಇದು. ಏಯ್, ನನ್ನ ಲೆಕ್ಕಾಚಾರ ಯಾವಾಗಲೂ ತಪ್ಪಾಗಿಲ್ಲ. ಇಲ್ಲಿ ಸುತ್ತಲೂ ನಮ್ಮವರಿದ್ದಾರೆ. ಅವನು ಯಾರೇ ಆದರೂ ಇವನ್ನ ಹುಡ್ಕೊಂಡು ಬರ್ತಾನೆ. ಅದು ಯಾವಾಗ ಎಲ್ಲಿ ಅಂತ ಗೊತ್ತಿಲ್ಲ. ಆಮೇಲೆ ಕಾಲ್ ಮಾಡ್ತೀನಿ. ಕಮ್ ಆನ್ ಮ್ಯಾನ್, ಐ ಆಮ್ ವೇಟಿಂಗ್. ಇಲ್ಲಿ ಸುತ್ತಲೂ ಕಾರ್ಗಳಿದೆಯಲ್ಲ, ಅದರಲ್ಲಿ ಅವನ ಜನಗಳೇ ಇದ್ದಾರೆ. ಬಟ್ ಒಂದೇ ರ್ಯಾಟ್ ಆ ಗುಂಪಲ್ಲಿದೆ. Patrick, who was that? Did you see him? Tell me. ಸಾಯಿವಾಗ್ಲೂ ಹೇಳಿಕೆ ತಗೋತಿದ್ದೀರಾ? ಎಸ್, ನಾನು ನೋಡಿದೆ, ಚೆನ್ನಾಗಿ ನೋಡಿದೆ ಅವನ್ನ. Then tell me. ಮೊದಲು ನನ್ನ ಪ್ರಾಣನ ಉಳಿಸಿ ಆಮೇಲೆ ನಾನೆಲ್ಲ ಹೇಳ್ತೀನಿ. ಇಲ್ಲಾಂದ್ರೆ ನನ್ನ ಸಾಯಿಸ್ತೀರ. Hey, Patrick, who is it? Tell me. ನಾನು ಹೇಳಿದ ಅರ್ಥ ಆಗ್ಲಿಲ್ಲ. ಹಲೋ, ಈ ರೇಖಾಚಿತ್ರ ಬಿಡಿಸೋರ್ನ ಮತ್ತೆ ಮ್ಯಾಜಿಸ್ಟ್ರೇಟ್ನ ಇಮಿಡಿಯೇಟಾಗಿ ಕರ್ಕೊಂಡು ಬಾ. ಸ್ಟೇಟ್ಮೆಂಟ್ ತಗೋಬೇಕು ಮೆಡಿಕಲ್ ಕಾಲೇಜ್ಗೆ. ಹೇ, ಮೆಡಿಕಲ್ ಕಾಲೇಜ್ ಈ ಸಿಟಿಯಲ್ಲಿರೋ ಬೆಸ್ಟ್ ಹಾಸ್ಪಿಟಲ್ಗೆ. ಓಕೆ ಸರ್. ಓಕೆ. ಸರ್, ಇವ್ರನ್ನೆಲ್ಲ ಇಲ್ಲಿಂದ ಹೊರಗಡೆ Okay, ಕಳಿಸಿ. sir. ಈಚ್ ಅಂಡ್ ಎವ್ರಿ ಕಾರ್ನರ್ ಶುಡ್ ಬಿ ಅಂಡರ್ ಅವರ್ ಕಂಟ್ರೋಲ್. Okay. ಚೆಕ್ ಮಾಡದೆ ಯಾರನ್ನೂ ಒಳಗಡೆ ಬಿಡಬೇಡಿ. ಹೋಗಿ ಹತ್ರಗಡೆ ಹೋಗಿ. ಅದರಲ್ಲೂ ಗೇಟ್ ಒಳಗಡೆ ಬರೋ ಗಾಡಿಗಳನ್ನ ಸರಿಯಾಗಿ ಚೆಕ್ ಮಾಡಬೇಕು. ಓಕೆ ಸರ್. Patrick, who has done this to you? Come on. Tell me. Yeah. Patrick, I'm asking you, who has done this to you? Come on. Come on, bloody hell, Patrick, tell me who has done this to you? ಸರ್, Patrick. ಇಲ್ಲಿಂದ ಆಚೆ ಹೋಗಿ ಪ್ಲೀಸ್. Okay. ಇವಾಗ ಇಡೀ ಜಾಗ ನಮ್ಮ ಕಂಟ್ರೋಲಲ್ಲಿದೆ ಸರ್. ನಾವಿಲ್ಲಿ ನಮ್ಮ ನೆರಳನ್ನು ಕೂಡ ನಂಬೋದಕ್ಕೆ ಸಾಧ್ಯ ಇಲ್ಲ. ಯಾವಾಗ ಬೆಳಕು ಬರುತ್ತೋ ಅದು ಕತ್ಲಾಗೇ ಇರುತ್ತೆ.